ಮೈಸೂರಿನಲ್ಲಿ ಸರಣಿ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪ್ರತಿಕ್ಷಣ ಹೊಸ ಶಾಕಿಂಗ್ ಸುದ್ದಿಗಳು ಲಭ್ಯ ಆಗ್ತಾ ಇದೆ. ಸ್ಫೋಟದಲ್ಲಿ 359 ಮಂದಿ ಸಾವನ್ನಪ್ಪಿದ್ದಾರೆ. ಇದರಲ್ಲಿ 9 ಆತ್ಮಾಹುತಿ ದಾಳಿಕೋರರಲ್ಲಿ ಓರ್ವ ಮಹಿಳೆ ಇದ್ಲು ಅನ್ನುವಂತಹ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. 359 ಮಂದಿ ಈ ಸ್ಫೋಟದಲ್ಲಿ ಸಾವನ್ನಪ್ಪಿದ್ದಾರೆ. 9 ಆತ್ಮಾಹುತಿ ದಾಳಿಕೋರರಲ್ಲಿ ಓರ್ವ ಮಹಿಳೆ ಕೂಡ ಇದ್ದಳು. ಲಂಕಾ ಸ್ಫೋಟದ ನಂತರ ಈಗ ಎಲ್ಲ ಕಡೆ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಭಾರತದಲ್ಲೂ ಕೂಡ ಹಲವು ಚರ್ಚ್ಗಳಿಗೆ ಭದ್ರತೆಯನ್ನು ಒದಗಿಸಲಾಗಿದೆ. ಮೈಸೂರಿನ ಚರ್ಚ್ನಲ್ಲಿ ಭದ್ರತಾ ತಪಾಸಣೆಯನ್ನ ಹೆಚ್ಚಿಸಲಾಗಿದೆ. ಸಂತ ಫಿಲೋಮಿನಾ ಚರ್ಚ್ನಲ್ಲಿ ತಪಾಸಣೆಯನ್ನ ಮಾಡಲಾಗಿದ್ದು ಶ್ವಾನದಳ ಸ್ಫೋಟಕ ಪತ್ತೆ ದಳದಿಂದ ಪರಿಶೀಲನೆಯನ್ನ ನಡೆಸಲಾಗಿದೆ. ಸಂತ ಫಿಲೋಮಿನಾ ಚರ್ಚ್ನಲ್ಲೂ ಕೂಡ ತಪಾಸಣೆಯನ್ನ ಮಾಡಲಾಗಿದೆ. ಇನ್ನು ರೈಲ್ವೆ ನಿಲ್ದಾಣ, ಬಸ್ ನಿಲ್ದಾಣದಲ್ಲೂ ಕೂಡ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ. ಮೈಸೂರಲ್ಲಿ ಹೆಚ್ಚಿನ ಭದ್ರತೆ ಒದಗಿಸಿರುವ ಬಗ್ಗೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ನಡೆಸಿರುವ ವಾಕ್ಥ್ರೂವನ್ನು ನೋಡೋಣ. ಶ್ರೀಲಂಕಾದ ಕೊಲಂಬೋದಲ್ಲಿ ಆಗಿರುವ ಸರಣಿ ಬಾಂಬ್ ಸ್ಫೋಟದಿಂದಾಗಿ ಮೈಸೂರಿನಲ್ಲೂ ಸಹ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೈಸೂರಿನ ಪ್ರಮುಖ ಪ್ರವಾಸಿ ತಾಣಗಳಲ್ಲೊಂದಾದ ಸಂತ ಫಿಲೋಮಿನಾ ಚರ್ಚ್ಗೆ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಇಲ್ಲಿಗೆ ಬರುವಂತಹ ಸಾರ್ವಜನಿಕರು ಹಾಗೂ ಪ್ರವಾಸಿಗರನ್ನ ಪರಿಶೀಲನೆಗೆ ಒಳಪಡಿಸಿ ಚರ್ಚ್ ಒಳಗಡೆ ಬಿಡಲಾಗ್ತಾ ಇದೆ. ನಾವು ದೃಶ್ಯಗಳಲ್ಲೂ ಸಹ ನೋಡಬಹುದು. ಈ ಒಂದು ಚರ್ಚ್ ಅತ್ಯಂತ ಪುರಾತನ ಚರ್ಚ್. ಕ್ರೈಸ್ತರು ಬಹುತೇಕ ಸಂಖ್ಯೆಯಲ್ಲಿ ವರ್ಷವಿಡೀ ಈ ಒಂದು ಚರ್ಚ್ಗೆ ಪ್ರವಾಸಕ್ಕೆ ಬರ್ತಾರೆ. ಶ್ರೀಲಂಕಾದಲ್ಲೂ ಸಹ ಚರ್ಚ್ ಮೇಲೆ ದಾಳಿ ಆಗಿರೋದ್ರಿಂದ ಈ ಒಂದು ಚರ್ಚ್ ಮೇಲೂ ಸಹ ದಾಳಿ ಆಗುವಂತ ಸಾಧ್ಯತೆಯನ್ನ ಶಂಕಿಸಿ ಒಂದು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಪ್ರತಿನಿತ್ಯ ಶ್ವಾನದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳ ಬಂದು ಚರ್ಚ್ನ ಸುತ್ತಮುತ್ತ ಒಂದು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಅದನ್ನು ಹೊರತುಪಡಿಸಿ ಚರ್ಚ್ಗೆ ಹೆಚ್ಚುವರಿ ಪೊಲೀಸರನ್ನು ಸಹ ನಿಯೋಜನೆ ಮಾಡಲಾಗಿದೆ. ಚರ್ಚ್ನ ಒಳಭಾಗದಲ್ಲಿ ಮಹಿಳಾ ಪೊಲೀಸ್ಗಳು ಹಾಗೂ ಮಹಿಳಾ ಸಿಬ್ಬಂದಿಗಳನ್ನು ಸಹ ನಿಯೋಜನೆ ಮಾಡಿ ಚರ್ಚ್ಗೆ ಒಳಗೆ ಹೋಗುವಂತ ಮತ್ತು ಬರುವಂತ ಎಲ್ಲ ಪ್ರವಾಸಿಗರನ್ನ ತಪಾಸಣೆಗೂ ಸಹ ಒಳಪಡಿಸಲಾಗ್ತಾ ಇದೆ. ಇದಲ್ಲದೆ ಮೈಸೂರಿನ ಅರಮನೆ ಸೇರಿದಂತೆ ಮೃಗಾಲಯ ಮತ್ತು ಚಾಮುಂಡಿ ಬೆಟ್ಟದ ಪ್ರವಾಸಿ ತಾಣಗಳಲ್ಲೂ ಸಹ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣಗಳಲ್ಲೂ ಸಹ ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿ ಈಗಾಗಲೇ ಪರಿಶೀಲನೆಯನ್ನು ಮುಂದುವರಿಸಲಾಗ್ತಾ ಇದೆ. ಪ್ರವಾಸಿ ತಾಣಗಳಲ್ಲಿ ಅದರಲ್ಲೂ ಮೈಸೂರು ಹೆಚ್ಚಿನ ಪ್ರವಾಸಿಗರು ಭೇಟಿ ನೀಡುವ ಸ್ಥಳದ ಹಿನ್ನೆಲೆಯಲ್ಲಿ ಇಲ್ಲೂ ಸಹ ಹೈ ಅಲರ್ಟ್ ಘೋಷಣೆ ಆಗಿದ್ದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಮಧು ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು.